ನಾವು ಇವತ್ತೇ ಒಂದು ಮಾನವೀಯತೆ ದೃಷ್ಟಿಯಿಂದ ಆ ಕಾಂಟ್ರಾಕ್ಟರ್ನ ಬಿಟ್ಟು ಕಳಿಸಿದ್ದೇವೆ. ಇವತ್ತೇ ನಾವು ಕಾಂಟ್ರಾಕ್ಟರ್ನ ನಾವು ಮರಕ್ಕೆ ಕಟ್ಟಾಕಿ ಇವತ್ತು ಅವನಿಗೆ ನಾವು ಏನು ಮಾಡ್ಬೇಕಂತೇಳಿ ಪಿ ಡಿ ಅವ್ರಿಗೆಲ್ಲ ಕರೆಸ್ಬೇಕಂತ ಇದ್ವಿ. ಯಾಕಂತಂದರೆ ಇದನ್ನು ನಾವು ಪ್ರತಿದಿನ ಹೋರಾಟ ಅಂತ ಮಾಡಿ ನಮ್ಗೆ ಸಾಕಾಗಿದೆ. ಈಗ ನಾವು ಯಾವುದೇ ಹೋರಾಟ ಇನ್ನು 4 ದಿನ ಬಿಟ್ಟು ಇವತ್ತು ಇದನ್ನು, ಯಾಕಂತಂದ್ರೆ ಇಲ್ಲಿ ತನಕ ಎ ಸಿ ಅವರು, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಎ ಸಿ ಅವರಾಗಿರ್ಬೋದು, ತಹಶೀಲ್ದಾರ್ ಇರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, ಎಲ್ಲ ರೀತಿಯಿಂದ ಸಹಕಾರ ಕೊಟ್ಟಿದ್ದಾರೆ. ಯಾಕಂತಂದರೆ ಅವರ ಸಹಕಾರದಿಂದನೇ ಅವತ್ತೊಂದು ದೊಡ್ಡ ಪ್ರೊಟೆಸ್ಟ್ ಆಯಿತು. 3 ದಿನಗಳ ಕಾಲ ರೋಡ್ಗಳನ್ನು ಬಂದ್ ಮಾಡಿ ಏನೋ ಅವ್ರನ್ನೆಲ್ಲ ಆಶ್ವಾಸನೆ ತೊಗೊಂಡು ರೋಡನ್ನು ಮಾಡ್ತೆ ಅಂತಂದ್ರೆ ಇಲ್ಲಿ ತನಕ ಅವತ್ತು ಹೇಳಿದ ಪ್ರಕಾರ 1% ಕೆಲಸನೂ ಸಹ ಆಗಲಿಲ್ಲ. ಈಗ ನೀವು ಇಲ್ಲೇ ನೋಡ್ತಾ ಇರ್ಬೋದು ರೋಡ್, ನೀವು ಅಲ್ಲಿಂದ ಲೋಕದೊನ್ನೆ ಕ್ರಾಸಿಂದ ನೀವು ಬಿಸಿಲುಕೊಪ್ಪ ಹೋಗಬೇಕಂತಂದರೆ ನಿಮಗೆ ಕನಿಷ್ಠ ಒಂದು ಅರ್ಧ ಗಂಟೆ ಬೇಕಾಗ್ತದೆ. ನಾಳೆ ಮಳೆ ಸ್ಟಾರ್ಟ್ ಆದಮೇಲೆ ಏನಾದರೂ ಒಂದು ದೊಡ್ಡ ಅನಾಹುತ ಆಗ್ತದೆ, ಯಾವುದೋ ಒಂದು ಅಪಘಾತ ಆಗ್ತದೆ, ಯಾರ್ದಾದ್ರು ಜೀವಹಾನಿ ಆಗ್ತದೆ, ಅದಕ್ಕೆ ಹೊಣೆ ಯಾರು? ಅದನ್ನು ಹೊಣೆ ಕಾಂಟ್ರಾಕ್ಟರ್ ತೊಗೊಳ್ತಾರಾ, ಎ ಸಿ ಅವ್ರು ತೊಗೊಳ್ತಾರಾ, ತಹಶೀಲ್ದಾರ್ ತೊಗೊಳ್ತಾರಾ? ಯಾರು ತೊಗೊಳ್ತಾರೆ? ಸಾರ್ವಜನಿಕರ ಜೀವಕ್ಕೆ ಬೆಲೆ ಎಲ್ಲಿ?